ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದಕ್ಕೆಲ್ಲ ಇರೋದು ಒಂದೇ ದಾರಿ, ನೇರವಾಗಿ ವೀರುಗೆ ಹೇಳಬೇಕು. ಆದರೆ ಹೇಗೆ ಹೇಳೋದು? ಬ್ರೋ, ಇದೇ ಸರಿಯಾದ ಸಮಯ. ನಾವೀಗ ಎಂಟ್ರಿ ಕೊಡೋದಕ್ಕೆ ನಡಿ ಹೋಗೋಣ. ಏನ್ ಮಾತಾಡ್ಬೇಕು? ಏನ್ ಮಾತಾಡ್ಬೇಕು ಅಂತ ನಿಂಗೆ ಎಲ್ಲ ನೆನಪಿದೆ ತಾನೇ? ಗೊತ್ತು ಬ್ರೋ, ನಡಿ ಹೋಗೋಣ. ನಾವಿಬ್ರು ಬೆಂಕಿ ಬಿರುಗಾಳಿ ತರ ಹೋಗಿ ಒಬ್ರಿಬ್ರು ಅಹಂಕಾರನ ಭಸ್ಮ ಮಾಡ್ಬಿಡೋಣ. ಅದ್ರ ಮೊದ್ಲು ಡಿಸೈಡ್ ಮಾಡು, ನೀನ್ ಬೆಂಕಿನಾ ನಾನ್ ಬೆಂಕಿನ? ಇಬ್ರು ಸೇರಿನೇ ಭಸ್ಮ ಮಾಡೋಣ. ನಡಿ. ಆಯ್ತು ನಡಿ. ಅಯ್ಯೋ 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 ಅಯ್ಯೋ, ಹೋಯ್ತು, ಎಲ್ಲ ಹಾಳಾಗ್ ಹೋಯ್ತು. ನಮ್ಮನೆ ಬೆಳಗ್ತಾಳೆ, ನಮ್ಮನೆ ಸೊಸೆ ನಮ್ಮನೆ ಉದ್ಧಾರ ಮಾಡ್ತಾಳೆ ಅನ್ಕೊಂಡ್ರೆ ನನ್ನ ಮನೆ ಉಳಿಸಕ್ಕೆ ಜೆಸಿಬಿನೇ ತರಿಸಿದಾಳೆ. ಏನ್ ಮಾಡ್ ಸಾಯ್ಲಿ? ಅಯ್ಯೋ ಇಂದ್ರು, ನೀನು ನಿನ್ ಸೊಸೆನ ಮನೆ ಹಾಳಿ ಅಂತ ಬಾಯಿ ಮಾತಿಗೆ ಹೇಳ್ತಿದ್ದೆ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಈ ನಿನ್ ಸೊಸೆ ಇವಳು ಮನೆ ಹಾಳಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಲು ನೋಡು. ಅದಕ್ಕೆ ಹೇಳ್ದು ಸೊಸೆನ ಮನೆಗ್ ತರ್ಬೇಕಾದ್ರೆ ಹುಡುಕಿ ತಡಕಿ ತರ್ಬೇಕು ಅಂತ. ಅಯ್ಯೋ ಕಾಂತಮ್ಮ, ನಾನಾ ಮೆಚ್ಚಿ ಕರ್ಕೊಂಡ್ ಬಂದಿದ್ ಇವಳ್ ನಮ್ ಮನೆಗ್ ಹೇಗ್ ಬಂದ್ ಸೇರ್ಕೊಂಡ್ಲು ಅಂತ ನಿನಗ್ ಗೊತ್ತಿಲ್ವಾ? ಗೊತ್ತು. ನನ್ನ ಮಗನ್ ತಲೆ ಕೆಡ್ಸಿ ಅದೇನೋ ಲವ್ ಡವ್ ಅನ್ಕೊಂಡು ದೊಡ್ಡವರು ಅಪ್ಪ ಅಮ್ಮ ಯಾರು ಇಲ್ದೆ ಇದಲ್ಲ ಈ ಪುಣ್ಯಾದ್ ಗಿತ್ತಿ ಇವಳು ಕರ್ಕೊಂಡೋಗಿ ಮದ್ವೆ ಮಾಡ್ಸ್ ಕರ್ಕೊಂಡ್ ಬಂದ್ಲು. ಆ ತಪ್ಪುಗೆ ನಾವು ಶಿಕ್ಷೆ ಅನುಭವಿಸ್ತಾ ಇದೀವಿ. ಅತ್ತೆ, ಮುಚ್ಚ ಬಾಯಿ. ಈಗ ಮೇತ್ತಗ ಅತ್ತೆ ಅಂತ ಕರಿಯಕ್ ಬರ್ತಿದ್ಯಾ? ನನಗ್ ಗೊತ್ತು ಕಣೆ ಮನೆ ಹಾಳಿ. ನಮ್ ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡ್ಬೇಕು ಅಂತಿದ್ಯಾ ಅಂತ ಗೊತ್ತು. ನಿನ್ನ ಕೆಲ್ಸಕ್ ಹೋಗ್ಬೇಡ ಅಂದಿದ್ದಕ್ ತಾನೆ ನಿನ್ನ ಕೆಲ್ಸಾನೇ ಬಳಸ್ಕೊಂಡು ಈ ಜೆಸಿಬಿ ತರ್ಸಿ ಮನೆ ಓಡ್ಸಕ್ ಬಂದಿದ್ಯಲ್ಲೇ. ಸ್ವಲ್ಪ ಸುಮ್ನೆ ಇರ್ತೀರಾ? ವರ ಏನ್ ವರ ಇದಲ್ಲ? ಅಲ್ಲ, ಮನೆ ಡಾಕ್ಯುಮೆಂಟ್ಸ್ ಬ್ಯಾಂಕ್ಗೆ ಹೇಗೋಯ್ತು? ಅದ್ರ ಮೇಲೆ ಲೋನ್ ಹೇಗಾಯ್ತು? ಅದ್ಕೆ ನನಗೂ ಗೊತ್ತಿಲ್ಲ. ಇದನ್ನೆಲ್ಲ ರೀಚೆಕ್ ಮಾಡ್ಬೇಕು, ಆದ್ರೆ ನಮ್ಮ ಹತ್ರ ಟೈಮ್ ಇಲ್ಲ. ಈಗಾಗ್ಲೇ 3 ನೋಟಿಸ್ ಬಂದಿದೆ ಅಂತ ಈ ಡಾಕ್ಯುಮೆಂಟ್ ನಲ್ಲಿ ತೋರಿಸ್ತಾ ಇದಾರೆ. ಅದಲ್ಲದೆ ಕೋರ್ಟ್ ಆರ್ಡರ್ ಬೇರೆ ಇದೆ. ಅದಷ್ಟೇ ಅಲ್ಲ ಮೇಡಮ್, ಇನ್ನು ಅರ್ಧ ಗಂಟೆಲಿ ಈ ಮನೆನ ನಾವು ಡೆಮಾಲಿಷ್ ಮಾಡಲೇಬೇಕು. ಅದು ಅಲ್ಲದೆ ಈ ಕೆಲಸನ ನೀವೇ ಮುನ್ನಿಂತು ಮಾಡಬೇಕು. ನೋಡಿದ್ರ ಸೊಸೆ ಅಂತ ಹೇಳ್ಕೊಂಡು ನಮ್ ಮನೆ ಒಳಗಡೆ ಬಂದು ಈಗ ನಮ್ಮನ್ನೇ ಮನೆಯಿಂದ ಆಚೆ ಹರಿಸಿ ಮನೆ ಮುರಿಸ್ತಾ ಇದ್ದಾಳೆ. ಮನೆ ಮುರ್ಕಿ. ಅಯ್ಯೋ ಇಂದ್ರ, ನಿನ್ ಬಾಯಲ್ಲಿ ನಿಂತ ಮಾತು ಕೇಳ್ತಾ ಇದ್ರೆ ಬಾಂಬ್ ಬಿದ್ದಂಗಾಗುತ್ತೆ. ಬೇರೆ ಯಾರಾದ್ರೂ ಇವ್ರ ಜಾಗದಲ್ಲಿ ಇದ್ದಿದ್ರೆ, ಬೇರೆ ಯಾರು ಯಾಕೆ ನಾನೇ ಇದ್ದಿದ್ರೆ ಸುಸೈಡ್ ಮಾಡ್ಕೊಂಡ್ಬಿಡ್ತಿದ್ದೆ. ಇಲ್ಲ, ಸಾಧ್ಯನೇ ಇಲ್ಲ. ನಾನ್ ಈ ಮನೆನ ಡೆಮಾಲಿಷ್ ಮಾಡಕ್ ಬಿಡಲ್ಲ. ಹಾಗೇನಾದ್ರೂ ಇದ್ರೆ ನಾನ್ ಕೆಲ್ಸ ಬಿಡ್ತೀನಿ. ಇದು ನನ್ನ ಮನೆ, ನಾನ್ ಖಂಡಿತ ಬಿಡಲ್ಲ. ಮೇಡಮ್, ನೀವು ಈ ಕೆಲಸ ಮಾಡಲಿಲ್ಲ ಅಂದರೂ ನಾನು ಈ ಮನೆನ ಡೆಮಾಲಿಷನ್ ಮಾಡಲೇಬೇಕು. ನನಗೆ ಆರ್ಡ್ರ್ ಬಂದಿದೆ. ಮೇಡಮ್, ನೀವು ಕೆಲಸ ಬಿಡ್ಬೋದು, ಆದರೆ ನಾನು ಕೆಲಸ ಕಳ್ಕೊಳ್ಳಿಕ್ಕೆ ರೆಡಿ ಇಲ್ಲ ಮೇಡಮ್. ನೋಡಿ, ನಾವ್ ಈಗ್ಲೇ ಕೋರ್ಟ್ಗೆ ಹೋಗಿ ಅಪ್ಲೈ ಮಾಡ್ತೀವಿ. ಸ್ಟೇ ತರ್ತೀವಿ ನಾವ್ ಇದಕ್ಕೆ. ಮೇಡಮ್, ನೀವು ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ ತರೋಷ್ಟರಲ್ಲಿ ನಾವು ಈ ಮನೆನ ಡೆಮಾಲಿಷನ್ ಮಾಡಿಸಿರ್ತೀವಿ. ಮುಳುಗಿಸ್ಬಿಟ್ಟಿಯಲ್ಲೇ, ನನ್ನ ಮನೆನೇ ಮುಳುಗಿಸ್ಬಿಟ್ಟಿಯಲ್ಲೇ. ದರಿದ್ರ ಕಾಲ್ಗುಣದಿಂದ ನನ್ನ ಮಗನ್ ಕೆಲ್ಸ ಹೋಯ್ತು. ಈಗ ನನ್ನ ಮನೆನೂ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನಿನ್ನಿಂದ ನನ್ನ ಜೀವನನೇ ನಾಶ ಆಗೋಯ್ತು. ಅಯ್ಯೋ 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 ಇಂದ್ರು, ನಿನ್ನ ನೋಡಿದ್ರೆ, ನಿನ್ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣಿಮ್ಮ. ರಾಣಿ ತರ ಇದ್ಯಲ್ಲೇ. ಯಾವಾಗ್ಲೂ ನನ್ನ ಮನೆ ಅಂತ 100 ಸಲ ಹೇಳ್ತಿದ್ದೆ. ಅದ್ರ ಜೊತೆಗೆ ಈ ಮುರುಕ್ಲು ಮನೆಗೆ ಮೇಲೆ 300 ರೂಪಾಯಿ ಜಾಸ್ತಿ ಬಾಡಿಗೆ ಬೇರೆ ತಗೋತಿದ್ದೆ ಅಲ್ಲೇ. ನಿನ್ನಂತವಳಿಗೆ ಇಂಥ ಪರಿಸ್ಥಿತಿ ಬರ್ಬಾರ್ದಾಗಿತ್ತು ಅಲ್ವಾ?
ಕಾಂತು ಈ ಮನೆ ಹೋದ್ರೆ ನನ್ನ ಜೀವನೇ ಹೋದಂಗೆ. ಸೊಸೆ ಬಂದು ಅತ್ತೆ ಜೀವ ತಗದ್ಲು ಅನ್ನೋ ಶಾಪ ಇವಳ ಜೀವನ ಪೂರ್ತಿ ಕಾಡ್ತಾ ಇರುತ್ತೆ. ಜೀವನ ಪೂರ್ತಿ ನರಳಿ ನರಳಿ ಸಾಯ್ತಾಳೆ. ನೋಡ್ತಾ ಇರು. ಏಯ್ ಏನಪ್ಪ ಮುಖ ನೋಡ್ತದೀಯಾ? ಆ ಕಡೆಯಿಂದ ಕೆಲಸ ಶುರು ಮಾಡು, ಬೇಗ ಬೇಗ. ಅಲ್ಲಲ್ಲ, ಒಂದ್ ನಿಮಿಷ ನಿಂತ್ಕೊಳ್ಳಿ, ನಾನು ಹೇಳ್ತಿದ್ದೀನಿ ತಾನೆ, ನಾನು ಸ್ಟೇ ತರ್ತೀನಿ. ನನ್ಗೊಂದ್ ಸ್ವಲ್ಪ ಟೈಮ್ ಕೊಡಿ, ನನ್ ಮಾತ್ ಕೇಳಿ. ಅಪ್ಪ, ನನಗೆ ಗೊತ್ತಮ್ಮ, ನೀವು ನನ್ನಿಂದ ಯಾವ ಸಹಾಯನೂ ಬಯಸಲ್ಲ ಅಂತ. ಸುಬ್ಬುನು ಅಷ್ಟೇ, ನನ್ನ ಹೆಸರನ್ನ ಎಲ್ಲಿ ಹೇಳೋದಕ್ಕೂ ಇಷ್ಟಪಡಲ್ಲ. ಆದರೂ ನನ್ನವ್ರಿಗೆ ತೊಂದರೆ ಆಗಬಾರ್ದು, ಆದರೆ ನನ್ನ ಮನಸ್ಸಿಗೆ ನೋವಾಗುತ್ತೆ. ನಿಮ್ಮನ್ನು ಕಾಪಾಡೋದು ನನ್ನ ಕರ್ತವ್ಯ, ನನ್ನ ಧರ್ಮ. ಫೋನ್ ಆ ಕಡೆ ತಿರುಗಿಸು. ಸರ್ ನೀವಾ? ನಮಸ್ಕಾರ ಸರ್. ನಾನೇ. ನೀವು ಏನು ಮಾಡಿದ್ದೀರಾ, ಏನು ಮಾಡ್ತಿದ್ದೀರಾ, ಅದೆಲ್ಲ ನನಗೆ ಬೇಕಾಗಿಲ್ಲ. ಆದರೆ ನ್ಯಾಯ ನೀತಿ ಸತ್ಯನ ಮೀರಿದ್ರೆ ನೀವು ಇರಲ್ಲ, ನಿಮ್ಮ ಬ್ಯಾಂಕು ಇರಲ್ಲ. ಒಂದು ಸಲ ಯೋಚನೆ ಮಾಡಿ. ಸರ್ ದಯವಿಟ್ಟು ಕ್ಷಮಿಸಿ ಸರ್. ಸರ್ ಇದನ್ನ ನಾನು ಮಾಡ್ತಾ ಇರೋದಲ್ಲ ಸರ್, ಮೇಲಿಂದ ಆರ್ಡರ್ಸು. ನಿಮ್ಮ ಬ್ಯಾಂಕ್ ಡಾಕ್ಯುಮೆಂಟ್ಸಲ್ಲಿ ಒಂದೇ ಒಂದು ಸಣ್ಣ ಲೋಪ ಇದ್ದರೂ ನಾನು ಏನು ಮಾಡ್ತೀನೋ ನನಗೇ ಗೊತ್ತಿಲ್ಲ. ನಮ್ಮ ಆಫೀಸರ್ಸು ಈಗಲೇ ಬರ್ತಾರೆ, ಡಾಕ್ಯುಮೆಂಟ್ಸ್ನ ಸರೆಂಡರ್ ಮಾಡಿ ಅವ್ರು ಚೆಕ್ ಮಾಡ್ತಾರೆ. ನಾನು ಫೈನಾನ್ಸ್ ಮಿನಿಸ್ಟರ್ ಕಡೆಯಿಂದ ಆಜ್ಞೆ ಹೊರಡಿಸ್ತೀನಿ. ನಿಮಗೆ ಕೆಲಸ ಕಳ್ಕೋಬೇಕು ಅಂತಿದ್ರೆ ನೀವು ಮಾಡ್ತಿರೋ ಕೆಲಸನ ಮುಂದುವರಿಸಿ. ಕ್ಷಮಿಸ್ಬಿಡಿ ಸರ್, ನಮ್ಮಿಂದ ತಪ್ಪಾಯ್ತು. ನಿಮ್ಮನ್ನು ಎದುರು ಹಾಕೊಂಡು ನಾವು ಬದುಕೋಕ್ಕಾಗುತ್ತಾ ಸರ್? ನಮ್ಮ ಬ್ಯಾಂಕ್ ಕಡೆಯಿಂದ ಏನೋ ಮಿಸ್ಟೇಕ್ ಆಗಿರ್ಬೇಕು ಸರ್. ನಾನು ಅದನ್ನು ಎನ್ಕ್ವೈರಿ ಮಾಡ್ತೀನಿ ಸರ್. ಕ್ಷಮಿಸ್ಬಿಡಿ ಸರ್, ನಾನು ಈಗಲೇ ಹೊರಟ್ಬಿಡ್ತೀನಿ ಸರ್. ಏಯ್ ತಿರಿಸು, ನಡೆಯೋ ನಡೆಯೋ. ಅಪ್ಪ, ಈ ವಿಷಯ ಎಲ್ಲ ನಿಮಗೆ ಹೇಗೆ ಗೊತ್ತಾಯ್ತಪ್ಪ? ಈ ವಿಷಯನೆಲ್ಲ ನನಗೆ ಜಾನಕಿ ಅವ್ರು ಹೇಳಿದ್ರಮ್ಮ.